ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಭಾವನಾಗೊಂದು ಫೋನ್ ಮಾಡ್ತೀನಿ. ಮಾಡು. ಸ್ಪೀಕರ್ ಹಾಕು ಲಕ್ಷ್ಮಿ. ಏನ್ ಮಾಡಮೋರು ಯೋಚನೆ ಮಾಡ್ತಿದ್ದೀರಾ? ಹಾಕಳಿ. ಅಮ್ಮ ಫೋನ್ ಮಾಡ್ತಿದ್ದಾರೆ. ಸರಿ ಸರಿ, ಮಾತಾಡಿ ಮಾತಾಡಿ. ಅಮ್ಮ, ಭಾವನಾ, ಅರ್ಶನ ದಾರ ಸಿಕ್ತಮ್ಮ? ಅಮ್ಮ, ನನ್ನ ತಾಳಿನೇ ಸಿಕ್ತು. ಸಿದ್ದು ಅವರು ಈಗ ತಾನೇ ಹುಡ್ಕೊಂಡ್ ಬಂದು ಕೊಟ್ಟರು. ಈಗ ನಾನು ನನ್ನ ತಾಳಿನೇ ಹಾಕೋತೀನಿ. ಮಗಳೇ, ಅಳಿಯಂದ್ರೆ ಅಲ್ಲೇ ಇದಾರಲ್ಲ, ಅವ್ರ ಕೈ ಕೊಟ್ಟು ಅವ್ರ ಕೈಯಿಂದ ಕಟ್ಟಿಸ್ಕೋಬ. ಇನ್ನೊಬ್ಳೆ ಯಾಕೆ ಕಟ್ಕೋತೀಯ? ಯಾಕಮ್ಮ ಭಾವನಾ ಏನು ಮಾತಾಡ್ತಿಲ್ಲ? ಏನಿಲ್ಲಪ್ಪ. ನೋಡು ಭಾವನಾ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ಆವತ್ತು ಗೊತ್ತಿಲ್ದೆ ನಿನ್ಗೆ ಸಿದ್ದು ತಾಳಿ ಕಟ್ಟಿದಾನೆ. ಅದನ್ನೇ ನಿನ್ ಮನ್ಸಲ್ಲೇನು ಇಟ್ಕೋಬೇಡ. ಅದೇ ದೇವ್ರು ಇವತ್ತು ತಾಳಿ ಕಳ್ದೋಗೋ ಹಾಗೆ ಮಾಡಿ ಅವನಿಂದ ನಿನ್ ಕಣ್ಣೆದುರಿಗೆ ಮತ್ತೆ ತಾಳಿ ಕಟ್ಟೋ ಅವಕಾಶ ಕೊಟ್ಟಿದ್ದಾನೆ. ಇದನ್ ಬೇಡ ಅನ್ಬೇಡ ಮಗಳೇ. ಸಿದ್ದು ಹತ್ರನೇ ತಾಳಿ ಕಟ್ಟಿಸ್ಕೊ. ಸರಿ ಅಮ್ಮ. ಸರಿ ಅಮ್ಮ, ನಾನು ಮತ್ತೆ ಫೋನ್ ಮಾಡ್ತೀನಿ. ಯಾಕೆ ಮಾಡಮೋರಿ ಸಪ್ಪಗಾದ್ರಿ? ಲಕ್ಷ್ಮತೆ ಏನಂದ್ರು? ಈ ತಾಳಿನ ನೀವೇ ಹಾಕ್ಬೇಕಂತೆ. ಮೇಡಮರೇ, ಹನಿಮೂನ್ಗೆ ಅಂತ ಬಂದು ಮದ್ವೆ ಆಯ್ತಾರೋ ಮೊದಲನೇ ಜೋಡಿ ನಾವೇ ಅನ್ಸ್ತದೆ. ಮೇಡಮರೇ ಬನ್ನಿ, ಈಗ ನಿಮ್ಮನ್ನ ಒಂದು ಮುಖ್ಯವಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಚಿನ್ನಮರಿ, ಚೆನ್ನಾಗಿದೆ ಅಲ್ವಾ ಜಾಗ? ಅಲ್ಲ ನೋಡಿ, ನೀವು ತಿಂದಿಲ್ಲ, ಇನ್ನೂ ಸ್ವಲ್ಪ ತಿನ್ನಿಸ್ಲಾ? ಚಿನ್ನಮರಿ ನೋಡಿ, ಅತ್ತೆ ನಿಮ್ಮ ಜೊತೆ ಅಷ್ಟು ಮಾತಾಡಿದ್ದಾರೆ, ಇನ್ನಿಲ್ದಂಗೆ ಹೇಳಿದ್ದಾರೆ ನೀವು ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ. ನೀವು ನೋಡಿದ್ರೆ ನೀವು ಬೇಜಾರು ಮಾಡ್ಕೊಂಡೇ ಇದ್ದೀರಲ್ಲ. ಖುಷಿ ಅನ್ನೋದು ಇನ್ನೊಬ್ರು ಹೇಳಿದ್ಮೇಲೆ ಬರೋಂಥದ್ದಲ್ಲ, ಒಳಗಿಂದ ಬರಬೇಕು. ನೋಡಿ, ನಾನು ಎಷ್ಟು ರೀತಿ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಒಂದು ನಿಮಿಷ, ಆಫೀಸ್ ಕಾಲ್ ಬರ್ತಿದೆ. ಐ ಜಸ್ಟ್ ಕಮ್ ಬ್ಯಾಕ್. ಹಲೋ. ಜಾನವ್ರೆ, ನೀವಿಲ್ಲಿ? ಅಯ್ಯೋ ಬಿಡಿ, ನೀವೇನಿಲ್ಲಿ?
ನೀವು US ಅಲ್ವಾ ಇರೋದು? ಹೌದು, ನನಗಿಲ್ಲೊಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಸೊ ಬಂದೆ. ಜಾನುವರಿ ಹೇಗಿದ್ದೀರಾ? ಇಷ್ಟು ದೂರ ಯಾಕೆ ಬಂದ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನು ಹೇಳಿ? ಅದು ನಾನು ಆಮೇಲೆ ಸಿಗ್ತೀನಿ. ಜಾನ್ವಿ ಅವರೇ, ಅವನ ಜೊತೆ ಏನು ಮಾತು? ಅವ್ನು ಸರಿ ಇಲ್ಲ, ಅವ್ನು ಅವಾಯ್ಡ್ ಮಾಡಿ ಅಂತಲ್ವ ಹೇಳಿದ್ದಿದ್ದು. ಈಗ ಅವ್ನು ಸರಿ ಇಲ್ಲ ಅಂತ ತಾನೇ ಅವನಿಗೆ ಹೊಡೆದು ನಾನು ಕಳಿಸಿದ್ದಿದ್ದು. ನಾನು ಸರಿ ಇಲ್ಲ ಹಾಗಂತ ನನಗೂ ಹೊಡೆದ್ಬಿಡ್ತೀರಾ? ಚಿನ್ನಮರಿ, ಏನು ಮಾತು ಅಂತ ಆಡ್ತಾ ಇದ್ದೀರಾ? ಅವನಿಗೂ ನಿಮಗೂ ವ್ಯತ್ಯಾಸ ಇಲ್ವಾ? ನೀವು ನನ್ನ ಪ್ರೀತಿಯ ದೇವತೆ, ಇದು ನಿಮಗೂ ಗೊತ್ತು. ಅದು ಅಲ್ಲದೆ ಅವ್ನು ನಿಜವಾಗೂ ಸರಿ ಇದ್ದಿದ್ರೆ ಯಾಕೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಇಲ್ಲಿವರೆಗೆ ಬರ್ತಿದ್ದ? ಅವರೇನು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿಲ್ಲ. ಅವ್ರ ಬಿಸ್ನೆಸ್ ಕೆಲಸದ ಮೇಲೇ ಬಂದಿರೋದು. ಏನೇ ಇರಲಿ, ಮುಂದಿನ ಸರ್ತಿ ಒಂದು ಸಿಕ್ಕರೆ ಮಾತಾಡಬೇಡಿ ಪ್ಲೀಸ್, ಅವಾಯ್ಡ್ ಮಾಡಿ. ನಾವಿಲ್ಲಿ ಬಂದಿರೋದು ನೀವು ಬದಲಾಗಬೇಕು ಅಂತ ಅಲ್ವಾ? ಬನ್ನಿ ಪ್ಲೀಸ್, ಪ್ಲೀಸ್ ಚಿನ್ನು. ಇದು ಹನುಮಂತನ ಪಾದ ಮೇಡಮ್ ಅವರೇ. ಸೀತಾಮಾತೆನ ರಾವಣ ಅಪಹರಿಸ್ಕೊಂಡು ಕರ್ಕೊಂಡ್ಬಂದು ಇಟ್ಟಿದ್ನಲ್ಲ, ಇದೇ ಜಾಗ, ಅಶೋಕವನ. ಕಾಲ ಬದಲಾಗ್ತಿದ್ದಂಗೆ ಈ ಜಾಗ ಹಿಂಗಾಗ್ಬಿಡದೆ ಮೇಡಮ್ ಅವರೇ. ಸೀತಾಮಾತೆನ ನೋಡಿದ್ವಿ, ಸೀತಾಮಾತೆ ಇದ್ದ ಜಾಗನೂ ನೋಡ್ತಿದ್ವಿ. ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕಲ್ವೇ ಮೇಡಮ್ ಅವರೇ? ಹೌದು ಸಿದ್ದು ಅವರೇ, ರಾವಣ ಸೀತಾಮಾತೆನ ಅಪಹರಣ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಾಗ ನನ್ ರಾಮ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಧೈರ್ಯವಾಗಿ ಸೀತಾಮಾತೆ ನಂಬಿದ್ಲು. ಆ ನಂಬಿಕೆ ಸುಳ್ಳಾಗ್ಲಿಲ್ಲ. ರಾಮ ಬಂದು ರಾವಣನ ಕೊಂದು ಸೀತಾಮಾತೆನ ಕರ್ಕೊಂಡು ಹೋದ. ಹೌದು ಮೇಡಮ್ ಅವರೇ, ಆದ್ರೆ ರಾಮನ್ಗಿಂತ ಮುಂಚೆ ಇಲ್ಲಿ ರಾಮದೂತನಾಗಿ ಬಂದಿದ್ದು ನಮ್ಮಪ್ಪ ಹನುಮಂತ. ಅವನ್ ಬಂದು ರಾಮ ಕೊಟ್ಟಿದ್ ಮುದ್ರೆ ಉಂಗ್ರನ ಸೀತಾಮಾತೆ ಕೈ ಕೊಟ್ಟಿದ್ದ ಜಾಗ ಇದೆಯಾ? ಅದು ಅಲ್ಲದೆ ಸೀತಾಮಾತೆ ಇದೇ ಕೊಳ್ಳೆ ಸ್ನಾನ ಮಾಡ್ತಿದ್ರು ಅನ್ನೋ ನಂಬಿಕೆನೂ ಇದೆ. ಹಂಗೆ ಈ ಹೆಜ್ಜೆ ಗುರುತು ಹನುಮಂತಿದೆ ಅನ್ನೋ ನಂಬಿಕೆನೂ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.